ಆತ್ಮೀಯ ಎಲ್ಲ ನನ್ನ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತು ತಮ್ಮ ಗ್ರಾಮದಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನದ ಹೊಸ ನೂತನವಾಗಿ ದೇವಸ್ಥಾನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡ್ತಾ ಇದ್ದೀರಿ. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ನನ್ನ ಅಚ್ಚುಮೆಚ್ಚಿನ ನಾಯಕರು, ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲಣ್ಣರು ಸಹ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ನಮ್ಮ ನಾಯಕರು ಮಾಜಿ ಶಾಸಕರು ಅಂತ ಅಂದನವರು ಸಹ ವೇದಿಕೆಯಲ್ಲಿದ್ದಾರೆ. ಜೊತೆಗೆ ತಮ್ಮನ್ನು ಕುರಿತು ಮಾತಾಡಿದಂಥ ನಮ್ಮ ಶಾಸಕರಂಥ ವಿವೇಕಣ್ಣವರು ಸಹ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಈ ಭಾಗದ ಮುಖಂಡರು, ಆತ್ಮೀಯ ಮಿತ್ರರು ಅಂತ ರಾಮಚಂದ್ರ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆಯೇ ಇನ್ನೋರ್ವ ಆತ್ಮೀಯ ಮಿತ್ರರು, ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು, ನಮ್ಮ PSSKನ ಅಧ್ಯಕ್ಷರಾದಂಥ ವಿಜಯಣ್ಣವರು ಸಹ ವೇದಿಕೆಯಲ್ಲಿದ್ದಾರೆ. ಇನ್ನೋರ್ವ ಮಿತ್ರ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು, ಆತ್ಮೀಯ ಮಿತ್ರ ಅಂತ ರವಿ ಅವರು ಸಹ ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಅಂದಣ್ಣವರು ಮಾತಾಡ್ತಾ ಹೇಳಿದ್ರು, ಇವತ್ತು ತಮ್ಮ ಗ್ರಾಮದಲ್ಲಿ ನೂತನವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಿರಿ. ಶಿವನ ದೇವಸ್ಥಾನ, ನಾಮ ಹಲವು, ದೇವರು ಒಬ್ಬನೇ ಅಂತ. ತಾವೆಲ್ಲರೂ ಸಹ, ನಾವು ನನ್ನೊಡಗೂಡಿ ಎಲ್ಲರೂ ಸಹ ಶಿವನ ಭಕ್ತರು. ಶಿವನ ಹೆಸರಲ್ಲಿ ಅನೇಕ ದೇವಸ್ಥಾನ, ಆತ್ಮಲಿಂಗೇಶ್ವರ ಇರ್ಬೋದು, ಶಂಭುಲಿಂಗೇಶ್ವರ ಇರ್ಬೋದು, ಭೈರವೇಶ್ವರ ಇರ್ಬೋದು, ಎಲ್ಲ ಈಶ್ವರ ಅಂತ ಎಲ್ಲರೂ ಸಹ, ಎಲ್ಲ ದೇವಸ್ಥಾನವೂ ಸಹ ಶಿವನ ದೇವಸ್ಥಾನಗಳಾಗಿದೆ. ತಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ, ತಮ್ಮೆಲ್ಲರ ಒಂದು ಶ್ರೇಯಸ್ಗೋಸ್ಕರ, ತಮ್ಮ ಭಕ್ತಿ ಮನೋಭಾವವನ್ನು ಒಂದು ಆರಾಧನೆ ಮಾಡೋದ್ರ ಮುಖಾಂತರ ತಮ್ಮ ಕುಟುಂಬದ, ತಮ್ಮ ಗ್ರಾಮದ ಒಂದು ಏಳಿಗೆ ಆಗಲಿ ಅಂತ ತಮ್ಮ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ರಿ. ಆ ದೇವರು ತಮಗೆ, ತಮ್ಮ ಗ್ರಾಮಕ್ಕೆ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಡ್ಯ ತಾಲೂಕು ಸಾತ್ನೂರು ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಲೋಕಾರ್ಪಣೆಗೊಂಡಿದೆ. ಈ ವೇದಿಕೆ ಮೇಲೆ ಆಸೀನರಿರುವ ನಮ್ಮ ಯುವಕರ ಕಣ್ಮಣಿ, ನಮ್ಮ ಪಕ್ಷದ ಭವಿಷ್ಯದ ನಾಯಕರಾದಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿರವರೇ, ಹಾಗೆ ಶಾಸಕರಾದಂಥ ಮಂಜಣ್ಣವರಿದ್ದಾರೆ, ಹಾಗೆ ಹಿರಿಯ ನಾಯಕರು ಮಾಜಿ ಶಾಸಕರಾದಂಥ ಅಂದಾನಿ ಸಾಹೇಬ್ರಿದ್ದಾರೆ, ಹಾಗೆ ವಿವೇಕಾನಂದ ಅವರಿದ್ದಾರೆ, ಮತ್ತು ಶ್ರೀಯುತ ರಾಮಚಂದ್ರ ಅವರು ಹಾಗೂ ನಮ್ಮ ಯುವ ಘಟಕದ ಅಧ್ಯಕ್ಷರಾದಂಥ ರವಿ ಅವರಿದ್ದಾರೆ. ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರೇ, ಸಮಸ್ತ ಭಕ್ತಾದಿಗಳಿಗೆ, ಯಾವುದೇ ಒಂದು ಕೆಲಸನ ಶ್ರದ್ಧೆ ಪರಿಶ್ರಮದಿಂದ ಮಾಡಿದ್ರೆ ಭಗವಂತ ನಮಗೆಲ್ರಿಗೂ ಒಳ್ಳೇದು ಮಾಡ್ತಾನೆ. ಏನಿವತ್ತು ದೇವಸ್ಥಾನ ಲೋಕಾರ್ಪಣೆಗೊಂಡಿದೆ, ಆ ಭಗವಂತ ತಮಗೆ, ತಮ್ಮ ಕುಟುಂಬದವ್ರಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ವೇದಿಕೆ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಸಾತ್ನೂರು ಗ್ರಾಮಸ್ಥರಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ.